ನಮಸ್ಕಾರ ಬಂಧುಗಳೇ, ನಾನು ವಿಜಯಕುಮಾರ್ ಪೂಜಾರ್ ಒಳಗುಂದಿ. ಇವತ್ತಿನ ದಿವಸ ವಿಜಯನಗರ ಜಿಲ್ಲೆ ಹೂವಿನಡಗಲಿ ತಾಲೂಕು ಮೈಲಾರ ಕ್ಷೇತ್ರದಲ್ಲಿದ್ದೀವಿ. ಮೈಲಾರ ಲಿಂಗೇಶ್ವರನ ದರ್ಶನಕ್ಕೆ ಇವತ್ತಿನ ದಿವಸ ಬಂದಿದ್ವಿ. ಕಾರಣ ಏನಂದರೆ, ಇವತ್ತಿನ ದಿವಸ ನಾನು ಹೊಸದೊಂದು ಮೌನ ಗರ್ಜನೆ ಅಂತಕ್ಕಂಥ ಯೂಟ್ಯೂಬ್ ಚಾನಲನ್ನು, ಕನ್ನಡ ನ್ಯೂಸ್ ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಸಮಸ್ತ ಕರ್ನಾಟಕದ ಬಂಧುಗಳೆಲ್ಲರೂ ಈ ಚಾನಲ್ಗೆ ಸಹಕರಿಸಬೇಕು ಅಂತಂದೇಳಿ ದೇವರ ಸನ್ನಿಧಿಯಲ್ಲಿ ನಿಂತು ತಮ್ಮಲ್ಲೂ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಈ ಹಿಂದೆ ನಾನು ಪತ್ರಕರ್ತನಾಗಿ ಸುಮಾರು ಒಂದು 17-18 ವರ್ಷಗಳ ಕಾಲ ನಾನು ಸೇವೆ ಸಲ್ಲಿಸಿದ್ದೇನೆ. ಆದರೆ ಪ್ರಿಂಟ್ ಮೀಡಿಯಾ ಈಗ ನಾವಂದ್ಕೊಂಡಷ್ಟು ಲೋಕಲ್ ಪತ್ರಿಕೆಗಳನ್ನು ನಡೆಸೋದು ಅಷ್ಟೊಂದು ಸುಲಭ ಅಲ್ಲ. ಆದರೆ ಇವತ್ತಿನ ದಿವಸ ಹೆಚ್ಚಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕ ಇವತ್ತು ಕನ್ನಡ ನ್ಯೂಸು ಯೂಟ್ಯೂಬ್ ಚಾನಲ್ಗಳು ಪ್ರಾರಂಭ ಆಗಿ ಒಳ್ಳೆಯ ಸೋಷಿಯಲ್ ವರ್ಕ್ ಅನ್ನಬೇಕದು, ಆ ಕ್ಷೇತ್ರದಲ್ಲಿ ಒಳ್ಳೆಯ ಹೆಸರು ಮಾಡ್ತಾ ಇದ್ದಾರೆ. ನನಗೂ ಈ ಸೋಷಿಯಲ್ ಮೀಡಿಯಾಕ್ಕೆ ಬಂದು ಇಲ್ಲೊಂದು ಚಾನಲ್ ಮಾಡಿ ತಕ್ಕ ಮಟ್ಟಿಗೆ ಒಂದು ಸಮಾಜ ಸೇವೆಯನ್ನು ಈ ಒಂದು ಮಾಧ್ಯಮದಲ್ಲಿ ಮಾಡಬೇಕಂತ ಆಸೆ ಆಯಿತು. ಹಾಗಾಗಿ ನಾನು ಮೌನ ಗರ್ಜನೆ ಅಂತಕ್ಕಂಥ ಒಂದು ಚಾನಲನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಮಕರ ಸಂಕ್ರಾಂತಿ 2024 ಮಕರ ಸಂಕ್ರಾಂತಿ ಹಿಂದೂ ಇವತ್ತಿನ ದಿವಸನೇ ಆ ಚಾನಲ್ಲು ಶ್ರೀ ಮೈಲಾರ ಲಿಂಗೇಶ್ವರ ಸ್ವಾಮಿಯ ಕೃಪಾಶೀರ್ವಾದದಿಂದ ಅದನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಇವತ್ತು ಮೈಲಾರ ಕ್ಷೇತ್ರಕ್ಕೆ ಬಂದು ಇಲ್ಲಿ ಪೂಜೆ ಮಾಡಿಸೋದ್ರ ಮೂಲಕ ಅಲ್ಲಿರ್ತಕ್ಕಂಥ ಅರ್ಚಕರು ಮತ್ತು ಮೈಲಾರ ಕ್ಷೇತ್ರದ ಮೈಲಾರ ಲಿಂಗೇಶ್ವರ ದೇವಸ್ಥಾನದ ಒಡೆಯರವರನ್ನು ಕಂಡು ಆಶೀರ್ವಚನಗಳನ್ನು ಪಡೆದು, ಆನಂತರ ನಮ್ಮ ಚಾನಲ್ಗೆ ಅವರು ಸಹಿತ ಸಲಹೆ ಕೊಟ್ಟರು. ಈ ಚಾನಲ್ಲು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಬರಲಿ, ಕರ್ನಾಟಕದಾದ್ಯಂತ ಪ್ರಸಿದ್ಧಿ ಪಡೀಲಿ, ಧಾರ್ಮಿಕ ಕ್ಷೇತ್ರ ಆಗಲಿ, ರಾಜಕೀಯ ಆಗಲಿ, ಸಾಂಸ್ಕೃತಿಕ ಆಗಲಿ, ಶೈಕ್ಷಣಿಕ ಆಗಲಿ ಅಥವಾ ನೊಂದವರು ಆಗಲಿ, ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಸ್ಥಳೀಯ ಸುದ್ದಿಗಳಿಗೆ ಹೆಚ್ಚು ಒತ್ತು ಕೊಡೋದ್ರ ಮೂಲಕ ಸರ್ಕಾರದ ಒಂದು ಗಮನನ ಸೆಳೆದು ಈ ಒಂದು ಕ್ಷೇತ್ರದಲ್ಲಿ ತಾವು ಯಶಸ್ವಿ ಆಗಲಿ ಅಂತಂದೇಳಿ ನಾನು ಆಶಿಸ್ತೀನಿ ಅಂತಂದೇಳಿ ಒಡೆಯರು ಸಹಿತ ನಮಗೆ ಆಶೀರ್ವಾದ ಮಾಡಿದರು. ಹಾಗಾಗಿ ಇವತ್ತಿನ ದಿವಸ ನಾವು ಮೈಲಾರ ಕ್ಷೇತ್ರದ ಈ ಒಂದು ಸನ್ನಿಧಿಯಿಂದಲೇ ನಾವು ಈ ಮೌನ ಗರ್ಜನೆ ಅಂತಕ್ಕಂಥ ಒಂದು ಚಾನಲನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. ಬಂಧುಗಳೇ, ಕರ್ನಾಟಕದಾದ್ಯಂತ ನಾನು ಸಂಚರಿಸೋದ್ರ ಮೂಲಕ ಅನೇಕ ವಿಚಾರಗಳು, ಎಲೆಮರೆ ಕಾಯಿ ಅಂತಿರ್ತಕ್ಕಂಥ ಕಲಾವಿದರಾಗಿರ್ಬೋದು, ಆಮೇಲೆ ಶೈಕ್ಷಣಿಕ ಒಂದು ಪ್ರಗತಿ ಹೊಂದತಕ್ಕಂಥ ಅನೇಕ ವಿಚಾರಗಳಿರ್ಬೋದು, ಎಲ್ಲ ಸ್ಥಳೀಯ ಸುದ್ದಿಗಳಿಗೆ ಒತ್ತು ಕೊಡೋದ್ರ ಮೂಲಕ ನಾನು ಈ ಒಂದು ಕ್ಷೇತ್ರದಲ್ಲಿ ದಾಪುಗಾಲು ಇಡ್ತಾ ಇದ್ದೇನೆ. ಮೌನ ಗರ್ಜನೆ ಅಂತಕ್ಕಂಥ ಒಂದು ಚಾನಲನ್ನು ತಮ್ಮ ಮಡಲಿಗೆ ಹಾಕ್ತಾ ಇದ್ದೇನೆ. ದಯಮಾಡಿ ತಾವು ಅದನ್ನು ಸ್ವೀಕಾರ ಮಾಡೋದ್ರ ಮೂಲಕ ಆಶೀರ್ವಾದಿಸಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು. ಏನಾದರೂ ತಪ್ಪು ಒಪ್ಪುಗಳಿದ್ನಪ್ಪ ಅಂದರೆ ಕಾಮೆಂಟ್ ಮಾಡೋದ್ರ ಮೂಲಕ ನನಗೆ ತಿಳಿಸ್ಬೇಕು ಅಂತಂದೇಳಿ ಈ ಸಂದರ್ಭದಲ್ಲಿ ಸಮಸ್ತ ಕನ್ನಡ ನಾಡಿನ ಜನತೆಯ ಪಾದಾರವಿಂದಗಳಲ್ಲಿ ನಾನು ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೇನೆ. ಬಂಧುಗಳೇ, ಮೌನ ಗರ್ಜನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ ಮತ್ತು ಕಾಮೆಂಟ್ ಮಾಡೋದ್ರ ಮೂಲಕ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತಂದೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ.